ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಈ ಜೀವ ನಿನಗಾಗಿ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 35. ಮೌನಗೌರಿಯಾದ ಅಮ್ಮು ಬೊಂಬೆ. ಅವಳ ಮೌನ ಸಹಿಸದ ಜೈ ಅವಳನ್ನು ಮಾತನಾಡಿಸುವ ಎಲ್ಲ ಪ್ರಯತ್ನವನ್ನು ನಡೆಸಿದ್ದನು. ಬೊಂಬೆ, ಪ್ಲೀಸ್ ಊಟ ಮಾಡು, ಎದ್ದೇಳೋ ಕಂದ ಎಂದು ಅವನೆಷ್ಟೇ ಗೋಗರೆದರೂ ಅವಳದು ಮಾತ್ರ ಮೌನವ್ರತ. ನನ್ನ ಜೊತೆ ಮಾತಾಡಲ್ವಾ? ಅವಳ ಮೌನ ಸಹಿಸದಾಗಿದ್ದನು ಅವನು. ನೀನು ಹಿಂಗೆ ಸೈಲೆಂಟ್ ಆಗಿದ್ದರೆ ನಂಗೆ ನೋಡೋಕ್ಕಾಗಲ್ವೇ? ಮತ್ತೆ ಮತ್ತೆ ಗೋಗರೆದನು. ಆದರೂ ಅವಳದು ತೀರದ ಮೌನ. ಪ್ಲೀಸ್ ಅಮ್ಮು. ಅವಳು ಈಗಲೂ ಮೌನಿ. ನನ್ನ ಮುದ್ದು ಅಮ್ಮು ಬೊಂಬೆ ಅಲ್ವಾ ನೀನು? ಅವನೆಷ್ಟೇ ಬೆಣ್ಣೆ ಮಾತನಾಡಿದರೂ ಅವಳು ಸೋಲಳು. ನೀನು ಹೀಗೆ ಸೈಲೆಂಟಾಗಿ ಇದ್ದರೆ ನಾನು ನಿನ್ನ ಜೊತೆ ಬಿಡ್ತೀನಿ. ಈ ಸಾರಿ ಬೆದರಿಕೆಯ ಪ್ರಯತ್ನ ಅವನದು. ಸ್ವಲ್ಪ ಊಟ ಮಾಡು, ಎದ್ದೇಳೋ ಬಂಗಾರ. ಹೊಟ್ಟೆ ಹಸಿವು ಆಗ್ತಾ ಇದೆ, ನಾನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಎಂದನು. ಅವನು ತನ್ನನ್ನು ಬಿಟ್ಟು ಹೋಗ್ತಾನೆ ಅನ್ನೋ ನೋವಿಗೆ ಅಳ್ತಾ ಇದ್ದವಳು ಅವನು ಎಷ್ಟೇ ಮಾತನಾಡಿದರೂ ಸುಮ್ಮನಿದ್ದಳು. ಆದರೆ ಅವನು ಉಪವಾಸ ಇದ್ದೀನಿ ಅಂದದ್ದೇ ತಕ್ಷಣ ಎದ್ದು ಕೂತಳು. ಅವಳ ಮನಸ್ಸೇ ಅಂಥದ್ದು, ತಾಯಿ ಹೃದಯ ಅವಳದ್ದು. ಅವಳ ಕೆಂಪಾದ ಕಣ್ಣುಗಳೇ ಅವಳು ಎಷ್ಟು ಅತ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಅವಳ ಬಾಡಿದ ಮುಖ ನೋಡಿದವನಿಗೆ ಹೊಟ್ಟೆಯಲ್ಲಿ ಸಂಕಟ ಆಗುತ್ತಿತ್ತು. ಕೈಲಿದ್ದ ಊಟದ ತಟ್ಟೆ ಪಕ್ಕದ ಟೇಬಲ್ ಮೇಲಿಟ್ಟು ಅವಳನ್ನು ಬಾತ್ರೂಮಿಗೆ ಕರೆದೊಯ್ದು ತಾನೇ ಮುಖ ತೊಳೆಸಿ ಟವೆಲಿಂದ ಅವಳ ಮುಖ ಒರೆಸಿ ಕರೆ ತಂದು ಮಂಚದ ಮೇಲೆ ಕೂರಿಸಿದನು. ಅವಳಿಗೆ ಹಣೆಗೆ ಬಿಂದಿ ಇಟ್ಟು ಅವಳ ತಲೆ ಬಾಚಿ ಜಡೆ ಹೆಣೆದು ಹಿತ್ತಲಿಗೆ ಓಡಿ ಹೋಗಿ ಹಿತ್ತಲಲ್ಲಿ ಬಿಟ್ಟಿದ್ದ ಹೂವು ತಂದು ಅವಳ ಮುಡಿಗೆ ಮುಡಿಸಿ ಲಟಿಗೆ ತೆಗೆದನು. ಅವನು ಮಾಡಿದ್ದನ್ನೆಲ್ಲ ನಿಜಕ್ಕೂ ಬೊಂಬೆಯಂತೆ ಕೂತು ಮಾಡಿಸಿಕೊಳ್ಳುತ್ತಿದ್ದವಳು ಅವನು ತಟ್ಟೆ ತಂದು ತುತ್ತು ಮುಂದೆ ಹಿಡಿದಾಗ ತಟ್ಟೆಯಲ್ಲಿದ್ದ ಊಟವನ್ನು ತಾನೂ ತೆಗೆದುಕೊಂಡು ಅವನ ಮುಂದೆ ತುತ್ತು ಹಿಡಿದಳು. ಇಬ್ಬರ ನಡುವೆ ಒಂದೇ ಒಂದು ಮಾತಿಲ್ಲದೆ ಊಟ ಮುಗಿದಿತ್ತು. ಅವಳ ಬಾಯಿ ತೊಳೆಸಿ ತಟ್ಟೆ ಇಟ್ಟು ಮತ್ತೆ ಅವಳ ಕೋಣೆಗೆ ಬರುವಷ್ಟರಲ್ಲಿ ಅಲ್ಲಿ ಅವನ ಬೊಂಬೆ ಇರಲಿಲ್ಲ. ಅವಳೆಲ್ಲಿ ಹೋದಳು ಎಂದು ತಿಳಿದವನು ಅವಳನ್ನು ಅರೆಸಿ ಅವಳ ಇಷ್ಟದ ಜಾಗ ತೋಟದ ಬಾವಿಕಟ್ಟೆ ಕಡೆ ಹೊರಟನು. ಇಬ್ಬರೂ ಹೆಚ್ಚು ಕಾಲ ಕಳೆಯುವುದು ಇಲ್ಲೇ ಆಗಿದ್ದರಿಂದ ಅವಳು ಅಲ್ಲೇ ಇರುವಳೆಂಬ ಖಾತ್ರಿ ಇತ್ತು ಅವನಿಗೆ. ಬಾವಿಕಟ್ಟೆಯ ಮೇಲೆ ನಿರ್ಭಾವುಕಳಾಗಿ ಕುಳಿತಿದ್ದವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿದವನು ಅವಳ ಒಂದು ಕೈ ತನ್ನ ತಲೆ ಮೇಲೆ ಇಟ್ಟು ಇನ್ನೊಂದು ಕೈ ತನ್ನ ಕೈಯಲ್ಲಿ ಹಿಡಿದು ಆಕಾಶ ನೋಡುತ್ತಾ, ಬೊಂಬೆ, ನಿಂಗೊಂದು ಕತೆ ಹೇಳ್ತೀನಿ ಕೇಳು, ಮಧ್ಯದಲ್ಲಿ ಮಾತಾಡಬೇಡ ಎಂದು ಕತೆ ಹೇಳಲು ಆರಂಭಿಸಿದ. ಒಂದೂರಲ್ಲಿ ಒಬ್ಬ ರಾಜ ರಾಣಿ ಇದ್ರು. ಅವರಿಗೆ ಒಬ್ಬ ಮುದ್ದಾದ ರಾಜಕುಮಾರ. ಅವರದ್ದು ಸುಂದರ ಕುಟುಂಬ. ಅವರಿಗೆ ಬೇರೆ ಯಾರೂ ಇಲ್ಲ, ಯಾವ ಬಂಧುಗಳೂ ಇಲ್ಲ. ಆ ರಾಜಕುಮಾರನಿಗೆ ತನ್ನೆಲ್ಲ ಸ್ನೇಹಿತರು ರಜಕ್ಕೆ ಅಜ್ಜಿ ಮನೆ ಅಂತ ಹೋಗೋದು ನೋಡಿ ಬೇಸರ ಆಗ್ತಾ ಇತ್ತು. ಎಷ್ಟೋ ಸಾರಿ ಅತ್ತು ಕರೆದು ರಂಪಾಟ ಕೂಡ ಮಾಡಿದ್ದು ಇದೆ. ಆ ರಾಜ ಯಾವಾಗಲೂ ರಾಜಕುಮಾರನಿಗೆ ಒಂದು ಮಾತು ಹೇಳೋರು. ನಗರದ ವ್ಯಾಮೋಹ ಬೆಳೆಸ್ಕೋಬೇಡ, ನಮ್ಮ ಹಳ್ಳಿನೇ ಚಂದ. ಅಲ್ಲಿ ಮುಗ್ಧ ಮನಸ್ಸಿನ ಜನ ಇದ್ದಾರೆ, ಅವರಲ್ಲಿ ಕಪಟ ಇಲ್ಲ. ನೀನು ನಿನ್ನ ಮುಂದಿನ ಜೀವನ ಸಾಧ್ಯ ಆದರೆ ಅಂತಲ್ಲಿ ಕಳೆಯೋ ಹಾಗೆ ಆಗಬೇಕು. ನೀನು ಡಾಕ್ಟರ್ ಆಗಿ ಯಾವ ಮೂಲ ಸೌಕರ್ಯವೂ ಇಲ್ಲದ ಹಳ್ಳಿ ಜನರಿಗೆ ಉಚಿತ ಚಿಕಿತ್ಸೆ ನೀಡಿ ಅವರ ಸೇವೆ ಮಾಡಬೇಕು ಅಂತ ಯಾವಾಗಲೂ ಹೇಳೋರು. ಆದರೆ ಯಾಕೆ ಹಾಗೆ ಹೇಳ್ತಾರೆ ಅನ್ನೋದು ಮಾತ್ರ ಆ ರಾಜ್ಕುಮಾರನಿಗೆ ಗೊತ್ತಿರಲಿಲ್ಲ. ಒಂದಿನ ಆ ರಾಜ ಮನೆಗೆ ಬಂದವರೇ ತಮಗೂ ಒಂದು ಕುಟುಂಬ ಇರೋದು ಹೇಳಿ ಅವರನ್ನೆಲ್ಲ ನೋಡಿ ಇನ್ನು ಮುಂದೆ ನಾವು ಅವರೊಟ್ಟಿಗೆ ಇರೋದು ಅಂದಾಗ ಆ ರಾಜಕುಮಾರನಿಗೆ ಆದ ಸಂಭ್ರಮ ಅಷ್ಟಿಷ್ಟಲ್ಲ. ಅದೇ ಖುಷಿಲಿ ಹೊರಟವರು
ಹಿಡಿದಿದ್ದು ಊರ ದಾರಿಯ ಬದಲು ಸ್ಮಶಾನದ ದಾರಿ. ರಾಜ ರಾಣಿಯರನ್ನು ಕಳೆದುಕೊಂಡ ರಾಜಕುಮಾರನಿಗೆ ತನ್ನ ಹೊಸ ಕುಟುಂಬ ಏನೋ ಸಿಕ್ತು. ಆದರೆ ಆ ನೋವು ಮರೆಸಿದ್ದು ಮಾತ್ರ ಒಬ್ಬ ಪುಟ್ಟ ದೇವತೆ. ಅವಳು ಅವನಿಗೆ ಅತ್ತಾಗ ಕಣ್ಣೀರು ಒರೆಸಿ ಸಾಂತ್ವನ ನೀಡೋ ತಾಯಿಯಾದಳು. ಹಸಿದಾಗ ಕೈತುತ್ತು ಕೊಟ್ಟಳು. ನಿದ್ದೆ ಬಾರದ ದಿನ ಮಡಿಲಲ್ಲಿ ಮಲಗಿಸಿಕೊಂಡು ಲಾಲಿ ಹಾಡಿದಳು. ಹೆದರಿ ಸೋತಾಗ ತಂದೆಯಂತೆ ಧೈರ್ಯ ಹೇಳಿದಳು. ಸ್ನೇಹಿತೆಯಾದಳು. ಅವಳ ಮುದ್ದು ಮಾತಲ್ಲಿ ರಾಜಕುಮಾರನ ನೋವು ಮರೆಸಿದಳು. ತರಲೆ ತುಂಟಾಟಗಳ ಮಾಡುತ್ತಾ ಅವನ ಜೀವದ ಸೆಲೆಯಾದಳು. ಆ ದೇವತೆ ಆ ರಾಜಕುಮಾರನ ಜೀವನದಲ್ಲಿ ಇಂದು ಎಲ್ಲವೂ ಆಗಿದ್ದಾಳೆ. ಅವಳೇ ಅವನ ಪಾಲಿನ ಸರ್ವಸ್ವವೂ ಆಗಿದ್ದಾಳೆ. ಹಾಗೇ ಆ ರಾಜಕುಮಾರನಿಗೆ ರಾಜ ಹೇಳ್ತಾ ಇದ್ದ ಮಾತು ನೆರವೇರಿಸುವ ಆಸೆ, ಹಳ್ಳಿ ಜನರ ಸೇವೆ ಮಾಡಬೇಕೆಂಬ ಹೆಬ್ಬಯಕೆ, ತಂದೆಯ ಕೊನೆ ಆಸೆ ಈಡೇರಿಸುವ ಪ್ರಯತ್ನ. ತಪ್ಪ ಬೊಂಬೆ? ಅವನ ಮಾತನ್ನು ಕೇಳುತ್ತಿದ್ದವಳ ಕಣ್ಣಿಂದ ನೀರು ಜಾರುತ್ತಲೇ ಇತ್ತು. ಅವನು ಇಷ್ಟು ಹೊತ್ತು ಹೇಳಿದ್ದು ಅವನದೇ ಕತೆ ಎಂದು ಅವಳಿಗೆ ಗೊತ್ತಾಗಿತ್ತು. ಹಾಗೆ ಅವನ ಜೀವನದಲ್ಲಿ ಅವಳ ಸ್ಥಾನ ಪಾತ್ರ ನೆನೆದು ಅವನ ಕನಸಿಗೆ ತಾನು ಸಾಥು ನೀಡಬೇಕು ಎಂದು ಆ ಕ್ಷಣದಲ್ಲೇ ನಿರ್ಧರಿಸಿದಳು. ಅವಳ ಮೌನ ಕಂಡವನು ತಾನೇ ಮಾತು ಮುಂದುವರಿಸಿದವನು. ಪಪ್ಪ ಅಜ್ಜಯ್ಯನ ಮಾತು ಮೀರಿ ನಗರ ಜೀವನದ ವ್ಯಾಮೋಹಕ್ಕೆ ತನ್ನವರೆಲ್ಲರಿಂದ ಕೊನೆ ಗಳಿಗೆವರೆಗೂ ದೂರವೇ ಉಳಿಯುವಂತಾಯಿತು. ಮತ್ತೆಂದೂ ಅವರನ್ನು ಕಾಣಲೂ ಆಗಲಿಲ್ಲ. ಅಜ್ಜಯ್ಯ ನಮಗೆ ಊರಿಗೆ ಬರುವಂತೆ ಹೇಳಿ ಪತ್ರ ಬರೆದಾಗ ಪಪ್ಪನ ಮುಖದಲ್ಲಿ ನಾನು ನೋಡಿದ ಸಂತೋಷನ ನನಗೆ ಬುದ್ಧಿ ಬಂದಾಗಿನಿಂದ ನೋಡಿರಲಿಲ್ಲ. ಆದರೆ ಆ ಸಂತೋಷನ ಪಪ್ಪ ಅನುಭವಿಸೋಕ್ಕೂ ಆಗಲೇ ಇಲ್ಲ. ಎಲ್ಲಿ ಓದೋಕೆ ಬೇರೆ ಕಡೆ ಕಳಿಸಿದ್ರೆ ನಾನು ಪಪ್ಪ ಥರನೇ ಎಲ್ಲರನ್ನೂ ಬಿಟ್ಟು ಹೋಗ್ತೀನೋ ಏನೋ ಅಂತ ನೀವೆಲ್ಲ ಯೋಚನೆ ಮಾಡೋದು ತಪ್ಪಲ್ಲ. ಆದರೆ ನನಗೆ ನನ್ನ ಅಪ್ಪನ ಆಸೆ ಈಡೇರಿಸೋ ಅವಕಾಶ ತಪ್ಪಿಸ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇಲ್ಲ. ನಾನೆಲ್ಲೇ ಹೋಗಿ ಓದಿದ್ರು ಕೊನೆಗೆ ಇದೇ ಊರ ಜನರ ಸೇವೆಗೆ ನನ್ನ ಜೀವನ ಮುಡಿಪು ಪುಟ್ಟ. ಪ್ಲೀಸ್ ಅರ್ಥ ಮಾಡ್ಕೊ. ನೀನು ಹೀಗಿದ್ರೆ ನನಗೆ ಕಷ್ಟ ಆಗುತ್ತೆ ಕಣೋ. ಅವಳ ತೊಡೆ ಭಾಗ ಹಸಿ ಅನಿಸಿದಾಗ ಅವನು ಅಳುತ್ತಿರುವುದು ಅವಳಿಗೆ ಅರಿವಾಗಿ ಅವನನ್ನು ಮೇಲೇಳಿಸಿ ಅವನ ಕಣ್ಣೊರೆಸಿದಳು. ತಾತಯ್ಯನ ಜೊತೆ ನಾನು ಮಾತಾಡ್ತೀನಿ, ನೀನು ಅಳಬೇಡ ಎಂದು ಮನೆ ಕಡೆ ಹೋಗೋಕೆ ಎದ್ದರು. ಮಕ್ಕಳು ಎಲ್ಲಿ ಹೋದರು ಎಂದು ಹುಡುಕುತ್ತಾ ಬಂದ ಮನೆಯ ದೊಡ್ಡವರೆಲ್ಲ ಇಷ್ಟೊತ್ತು ಅಲ್ಲೇ ನಿಂತು ಅವರ ಮಾತು ಕೇಳಿಸಿಕೊಂಡು ಹನಿ ನೀರಾಗಿದ್ದರು. ಮೊಮ್ಮಗನ ಮಾತು ಕೇಳಿದವರ ಕಣ್ಣ ಮುಂದೆ ಮಗನ ಚಿತ್ರಣ ಹಾದು ಹೋಯಿತು. ಇವರಿಬ್ಬರ ಬಾಂಧವ್ಯ ಕಂಡ ಮನೆ ಮಂದಿ ಮನಸ್ಸು ತುಂಬಿ ಬಂದಿತ್ತು. ಇವರ ಬಾಂಧವ್ಯಕ್ಕೆ ಯಾರ ದೃಷ್ಟಿಯೂ ತಾಕದೆ 100 ಕಾಲ ಹೀಗೇ ಇರಲಿ ಎಂದು ಕಾಣದ ದೇವರಲ್ಲಿ ಮೊರೆಯಿಟ್ಟರು. ಕಥೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.